ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಆವರಣದಲ್ಲೇ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಳಗಾವಿ ನ್ಯಾಯಾಲಯಕ್ಕೆ ಆಗಮಿಸಿದ ವ್ಯಕ್ತಿಯೋರ್ವನನ್ನ ಕೋರ್ಟ್ ಆವರಣದಲ್ಲಿಯೇ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಅಜಂ ನಗರ ನಿವಾಸಿ ಅನೀಸ್ ತೋಡೆವಾಲೆ ಅನ್ನೋನಿಗೆ ಆಜಾದ್ ನಗರ ನಿವಾಸಿ ಶಬಾನಾ ಜೊತೆ ಮದುವೆ ಆಗಿತ್ತು. ಆದರೆ ಕೌಟುಂಬಿಕ ಕಲಹದಿಂದ ವಿಚ್ಛೇದನಕ್ಕಾಗಿ ನ್ಯಾಯಾಲಯಕ್ಕೆ ಆಗಮಿಸಿದಾಗ ಶಬಾನಾ ಸಂಬಂಧಿಕರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಅನೀಸ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಉತ್ತರ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾಗಿರೋ ಹಾವೇರಿ ಅಭಿವೃದ್ಧಿಯಿಂದ ದೂರ ಇದೆ. ಇದನ್ನು ಸರಿಪಡಿಸಲು ಹಲವು ಬಾರಿ ಇಲ್ಲಿನ ನಾಗರಿಕರು ಪ್ರತಿಭಟನೆ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ಕೆಲವರು ಪ್ರತಿಭಟನೆಯ ಹೊಸ ದಾರಿ ಹಿಡಿದಿದ್ದಾರೆ. ಅದು ಕರಪತ್ರವನ್ನು ಅಂಟಿಸೋ ಮೂಲಕ ರಾತ್ರೋರಾತ್ರಿ ಕರಪತ್ರ ಮುದ್ರಿಸಿ ಎಲ್ಲೆಂದರಲ್ಲಿ ಅಂಟಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಿಎಂ ಉದಾಸಿಯೇ ಅಭಿವೃದ್ಧಿಗೆ ಕಂಟಕ ಎಂದು ಕರಪತ್ರದಲ್ಲಿ ಜನತೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಧಿಸಬೇಕು ಅನ್ನೋ ಛಲ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ಇದಕ್ಕೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡಚಲ್ಲೂರು ಗ್ರಾಮದ ರಾಘವೇಂದ್ರ ಸ್ಪಷ್ಟ ನಿದರ್ಶನ. ಬೈಕ್ ಮೇಲೆ ನಿಂತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲೀಲಾಜಾಲವಾಗಿ ಓಡಿಸಿ ಎಲ್ಲರನ್ನ ಚಕಿತಗೊಳಿಸ್ತಾನೆ. ಈತ ರಾಘವೇಂದ್ರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡಚಲ್ಲೂರು ಗ್ರಾಮದ ರಾಘವೇಂದ್ರ BA ಪದವೀಧರ. ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದ ರಾಘವೇಂದ್ರನಿಗೆ ಬೈಕ್ ಮೇಲೆ ಏನನ್ನಾದರೂ ಸಾಧಿಸಬೇಕೆನ್ನುವ ಛಲ. ಅದೇ ಹುಮ್ಮಸ್ಸಿನಲ್ಲಿ ತನ್ನ ಬೈಕ್ ಮೇಲೆ ನಿಂತು ಓಡಿಸುವುದು, ಪಕ್ಕಕ್ಕೆ ಮುಖ ಮಾಡಿ ಕುಳಿತು ಓಡಿಸುವುದು, ತಲೆ ಮೇಲೆ ಕೊಡ ಇಟ್ಕೊಂಡು ಓಡಿಸುವುದನ್ನು ಕಲಿತು ಲೀಲಾಚಾಲವಾಗಿ ಬೈಕ್ ಓಡಿಸ್ತಾನೆ. ಛಲ ಅಂದ್ರೆ ಹುಟ್ಟಿತ್ತು ಸರ್, ಏನೋ ಮಾಡ್ಬೇಕನ್ನೋದು. ಅದಕ್ಕೆ ಈ ತರ ಪ್ಲಾನಿಂಗ್ ಹಾಕೊಂಡಿದ್ದೆ. ಒಂದು ಬೈಕಲ್ಲಿ ಹೋಗಿ ಈ ತರ ಒಂದು ಇಂಟರ್ನ್ಯಾಷನಲ್ ಆಗಿ ನೋಡಿದ್ದೆ ಸರ್, ಈ ತರ ಮಾಡೋದು ನಾನು ಯಾಕೆ ಮಾಡಬಾರ್ದು ಅಂತ ನಾವು ಒಂದು ಇಟ್ಕೊಂಡಿದ್ದೆ ಸರ್. ಹಂಗೆ ಆಗ್ಬಿಟ್ಟು ಈ ಪ್ರಯತ್ನ ಮಾಡಿದೆ. ಬಟ್ ಈ ತರ ಸಕ್ಸಸ್ ಆಯ್ತು ಸರ್. ಹಳ್ಳಿಯ ಬೀದಿಯಲ್ಲಿ ಕಲಿತ ರಾಘವೇಂದ್ರನಿಗೆ ಪ್ರಾಣ ಭಯವಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನ ನೀಡಿ ಉತ್ತಮ ಹೆಸರು ಮಾಡಬೇಕೆನ್ನುವ ಮಹದಾಸೆಯನ್ನ ಹೊಂದಿದ್ದಾನೆ. ರಾಘವೇಂದ್ರನ ಈ ಸಾಹಸಕ್ಕೆ ಮನೆಯವರ ಮತ್ತು ಗ್ರಾಮಸ್ಥರ ಸಂಪೂರ್ಣ ಬೆಂಬಲವಿದೆ. ಬೈಕ್ ಮೇಲೆ ಇನ್ನು ಹಲವು ಸಾಹಸ ಮಾಡಬೇಕೆನ್ನುವ ಹಂಬಲ ರಾಘವೇಂದ್ರನಿಗಿದೆ. ಗ್ರಾಮಸ್ಥರು ಕೂಡ ರಾಘವೇಂದ್ರನಿಗೆ ಬೇಕಾದ ಸಹಾಯ ನೀಡಲು ಮುಂದೆ ಬಂದಿದ್ದಾರೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ. ಗ್ರಾಮೀಣ ಜನರ ಬದುಕು ಎಷ್ಟು ವಿಶೇಷವೋ ಅಷ್ಟೇ ವಿಭಿನ್ನ ಅವರ ಆಚರಣೆಗಳು, ಕ್ರೀಡೆಗಳು. ಅಂತೆಯೇ ಉತ್ತರ ಕರ್ನಾಟಕದ ಜಾತ್ರೆಗಳು ಆಚರಣೆಗಳಾಗದೆ ಗ್ರಾಮೀಣ ಭಾಗದ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವಂತಹ ಕ್ರೀಡಾ ಹಬ್ಬಗಳಾಗಿ ಮಾರ್ಪಡ್ತಿವೆ. ಇದಕ್ಕೊಂದು ಸಾಕ್ಷಿ ಎಂಬಂತೆ ಬಾಗಲಕೋಟೆಯ ರಬಕವಿ ಪಟ್ಟಣದ ಜಾತ್ರೆ ನಿಮಿತ್ತ ನಡೆದ ಕುಸ್ತಿ ಪಂದ್ಯಾವಳಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಲ್ಲಿಕಾರ್ಜುನ ದೇವರ ಜಾತ್ರೆ ನಡೆಯುತ್ತೆ. ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ವಿವಿಧ ದೇವರುಗಳ ಒಟ್ಟು 108 ಪಲ್ಲಕ್ಕಿಗಳು ಬರೋದು ಇಲ್ಲಿನ ಮತ್ತೊಂದು ವಿಶಿಷ್ಟತೆ. ಮಾನಿಂಪುರ ಮಲ್ಲಿಂಗೇಶ್ವರ ಪಲ್ಲಕ್ಕಿ ಬಂದ ನಂತರ ಈ ಮಲ್ಲಿಕಾರ್ಜುನ ಅಣ್ಣ ತಮ್ಮ ಅವರು, ಮಲ್ಲಿಂಗೇಶ್ವರ ಮಲ್ಲಿಕಾರ್ಜುನ ಇಬ್ಬರು ಅಣ್ಣ ತಮ್ಮ, ಇಬ್ಬರದು ಮೂರ್ತಿ ಈ ತೇರ್ ಮೇಲೆ ಕೂತ್ರೆ ಈ ತೇರ್ ಎಳಿದೈತ್ರಿ, ಹಂಗತನ ತೇರ್ ಎಳಿದಲ್ರಿ. ಈ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗದೆ ಇದೊಂದು ಕ್ರೀಡಾ ಹಬ್ಬವಾಗಿ ಮಾರ್ಪಟ್ಟಿದೆ. ಜಾತ್ರೆಯಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದ ವಿವಿಧ ಜಿಲ್ಲೆಗಳು ಸೇರಿದಂತೆ ಗುಜರಾತ್, ದೆಹಲಿ, ಪಂಜಾಬ್, ಹರಿಯಾಣ ಮತ್ತು ಮಹಾರಾಷ್ಟ್ರದಿಂದಲೂ ನೂರಾರು ಕ್ರೀಡಾಪಟುಗಳು ಆಗಮಿಸಿದ್ದರು. ಬೇರೆ ಬೇರೆ ಸ್ಟೇಟ್ದಿಂದ ಎಲ್ಲ ನಾವು ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್ದಿಂದ ದಿಲ್ಲಿ, ಬೇರೆ ಬೇರೆ ರಾಷ್ಟ್ರದಿಂದ ನಾವೆಲ್ಲ ಪೈಲ್ವಾನರನ್ನು ಕರೆಸಿರ್ತೀವಿ. ಅದರ ತಕ್ಕ ನಾವು 1 ಲಕ್ಷ 2 ಲಕ್ಷ ಅವ್ರಿಗೆಲ್ಲ ಬಹುಮಾನಗಳು ಇಟ್ಟಿರ್ತೀವಿ. ಕ್ರೀಡಾಪಟುಗಳು ಈ ಒಂದು ಪಂದ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರಿಗೆ ನಾವು ಬಹುಮಾನಗಳನ್ನು ಕೊಟ್ಟು ಸತ್ಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿರ್ತೇವೆ.
ಹೈಟೆಕ್ ಕ್ರೀಡೆಗಳ ಅಬ್ಬರದ ನಡುವೆ ಕಣ್ಮರೆಯಾಗುತ್ತಿರುವ ಅಪ್ಪಟ ದೇಶೀಯ ಕ್ರೀಡೆಗಳನ್ನು ಉತ್ತರ ಕರ್ನಾಟಕದ ಜಾತ್ರೆಗಳು ಉಳಿಸಿಕೊಂಡು ಬಂದಿವೆ. ಇದು ಹೆಮ್ಮೆ ತರುವ ಸಂಗತಿ ಅಂದರೆ ತಪ್ಪಲ್ಲ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ.